ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ, ಚಕ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 1-2 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಳ್ಳು, ಉಪ್ಪು ಮತ್ತು ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಅಜ್ವೈನ್ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಿಸಿಯಾಗಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋದು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಚಕ್ಲಿ ಮನೆಗೆ ಇದನ್ನು ನಾನು ಈ ಥರ ಚಕ್ಲಿದ್ದು ತೊಗೊಂಡಿದ್ದೆ. ಹಾಗಾಗಿ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ 2 ಅಥವಾ 3 ಹಾಕಿ ಕರ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಇದು ಚಕ್ಲಿ. ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನು ಬೆಳಗ್ಗೆ ಎದ್ದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡಿದೆ. ಚಪಾತಿ ಹಿಟ್ಟಿಗೆ ಕಸೂರಿ ಮೆಂತಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು, ಸಕ್ಕರೆ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ನಾದೇ ಇಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಎದ್ದಿದ್ದು ಲೇಟು, ಹಾಗಾಗಿ ನಾಷ್ಟ ಏನೂ ಮಾಡಲಿಲ್ಲ. ಹಾಗಾಗಿ ಚಪಾತಿನೇ ಮಾಡಿದ್ರು ಆಯಿತು ಅಂತ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಇವಾಗ ಅದನ್ನೆಲ್ಲ ಒಗ್ಗರಣೆ ಹಾಕಿ ಲಾಸ್ಟಿಗೆ ಆಲೂಗಡ್ಡೆ ಹಾಕಿ ಕಲಸಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಹಾಕಿ ಕಲಸಿ 1 ಸೀಟಿ ಅಷ್ಟೇ ಹೊಡಿಸಿ, ಆಮೇಲೆ ಕಸೂರಿ ಮೆಂತಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಪಲ್ಯನ ರೆಡಿ ಮಾಡಿಕೊಂಡೆ. ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಇದು. ಆಲೂಗಡ್ಡೆ ಕುದಿಸಿ ಮಾಡೋದಕ್ಕಿಂತ ಈ ಥರ ಗ್ರೇವಿ ಥರ ಮಾಡಿದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಈ ಥರ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಇದು ಪಲ್ಯ. ಆಲೂಗಡ್ಡೆ ಕುದಿಸಿ ಮತ್ತು ಆ ಥರ ಬೇಡ ಅಂತ ಇದೇ ಥರ ಮಾಡಿಕೊಂಡೆ ನಾನು, ಗ್ರೇವಿ ಥರನೂ ಇರುತ್ತೆ ಅಂತ. ಇನ್ನು ಶುಗ ಹಾಕಿ ಇದ್ದೀನಿ. ಇವಾಗ ಇನ್ನು ಚಪಾತಿ ಒಳ್ಳೆ ಅಂತಂದ್ರೆ ಅವನಿಗೆ ಇಡ್ಲಿನ ತರಿಸಿ ಕೊಟ್ಟರು. ಇನ್ನು ನಾಷ್ಟ ಕೂಡ ಸ್ಕೂಲ್ಗೆಲ್ಲ ಹೋದ್ರು ಮಕ್ಕಳು, ಅವಲಕ್ಕಿ ಮೇಲೆ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ಸ್ವಲ್ಪ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಮಾಡು ಅಂತಂದ್ರೆ ಹಾಗಾಗಿ ಸ್ವಲ್ಪ ಅವಲಕ್ಕಿ ಮಾಡೋದೈತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅವರು ಚಪಾತಿ ತಿಂತೀನಂದರೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಏನಾದ್ರು ಮಾಡಂದ್ರೆ ಸ್ವಲ್ಪ ಅವಲಕ್ಕಿ ಮಾಡಿದ್ರಾಯಿತು ಅಂತ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ನಾರ್ಮಲಾಗಿ ಒಗ್ಗರಣೆ ಮಾಡಿಕೊಂಡು ಶೇಂಗಾಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಹಾಕ್ಕೊಂಡಿದ್ದೆ. ಇನ್ನು ಅವಲಕ್ಕಿ ಎಲ್ಲ ತೋರಿಸಿ ಇಟ್ಕೊಂಡಿದ್ದೆ. ಇನ್ನು ಅವಲಕ್ಕಿ ಮಾಡಿದರೆ ನಮ್ಮದೊಂದು ಫುಲ್ ಟೆನ್ಷನ್ನ. ಯಾಕಂದ್ರೆ ಅದು ಜಾಸ್ತಿ ತೋದ್ರೂ ಪ್ರಾಬ್ಲಮ್ಮು, ಕಡಿಮೆ ತೋದ್ರೂ ಪ್ರಾಬ್ಲಮ್ಮು, ಹೆಸರು ಜಾಸ್ತಿ ಆದರೂ ಪ್ರಾಬ್ಲಮ್, ಕಡಿಮೆ ಆದರೂ ಪ್ರಾಬ್ಲಮ್ಮು. ಹಾಗಾಗಿ ಅವಲಕ್ಕಿ ಮಾಡಿದಾಗ ಒಂದು ಕಡೆ ನನಗೆ ಇದೇ ಕಥೆ ಆಗುತ್ತೆ. ಇನ್ನು ಅವರಿಗೆ ಎಲ್ಲ ಮಾಡಿ ಹಾಕಿಕೊಟ್ಟು ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹೊರಗಡೆ. ರಂಗೋಲಿ ಎಲ್ಲ ಹಾಕಿದಾದಮೇಲೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ನಾಷ್ಟ ಕೂಡ ಮಾಡಿಕೊಂಡೆ. ನಾಷ್ಟ ಮಾಡಿದಾದಮೇಲೆ ಮತ್ತೆ ನನ್ನ ಕೆಲಸ ಮಧ್ಯಾಹ್ನದ್ದು ಸ್ಟಾರ್ಟ್ ಆಯಿತು. ನಾನು ಇಷ್ಟಕ್ಕೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇವತ್ತು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ. ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.